ಧರ್ಮಸ್ಥಳದಲ್ಲಿ ಆಗಿದ ಸ್ಥಳಗಳೆಲ್ಲ ಖಾಲಿ ಖಾಲಿ. ಸ್ಪಾಟ್ 6 ಬಿಟ್ಟರೆ ಎಲ್ಲೂ ಸಿಗಲಿಲ್ಲ ಮೂಳೆ. ಅಸ್ಥಿಪಂಜರದ ಅವಶೇಷ ಸಿಕ್ತು ಅಷ್ಟೇ. ಸ್ಪಾಟ್ 6 ಹೆಚ್ಚಾಗ್ತಾ ಇದೆ ಷಡ್ಯಂತ್ರ ಕುತಂತ್ರದ ಆರೋಪಗಳು. ಈಗ ಅಲ್ಲಿ ಏನು ಸಿಗದಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಧರ್ಮಸ್ಥಳದ ಪರವಾಗಿ ಕೂಗ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುವಂತದ್ದು ಬಿಜೆಪಿಯ ಜೊತೆಗೆ ಈಗ ಕಾಂಗ್ರೆಸ್ ನಾಯಕರು ಕೂಡ ನಾವು ಹೋಗ್ತೀವಿ, ಹೋರಾಟವನ್ನ ಮಾಡ್ತೀವಿ, ಅವ್ರ ಪರವಾಗಿ ನಿಂತ್ಕೊಳ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅದು ಅಧಿವೇಶನದಲ್ಲೂ ಕೂಡ ನೋಡ್ತಾ ಇದ್ದಾರೆ ಯಾವ್ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ. ಸದನದಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕಿಡಿಕಾರ್ತಾ ಇದಾವೆ, ತನಿಖೆ ಆಗ್ತಾ ಇದೆ, ತಪ್ಪು ಯಾರದ್ದೇ ಇದ್ರೂ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಸದನದಲ್ಲಿ ಸರ್ಕಾರದಿಂದ ಸ್ಪಷ್ಟ ಉತ್ತರವನ್ನ ಕೂಡ ಕೊಡಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ SIT ತನಿಖೆಗೆ ಧರ್ಮಾಧಿಕಾರಿ ಸ್ವಾಗತವನ್ನ ಮಾಡಿದ್ರು. ಷಡ್ಯಂತ್ರಗಳು ತನಿಖೆಯಿಂದ ಬಯಲಾಗ್ತಾ ಇದೆ, ಅಪಪ್ರಚಾರಗಳಿಗೆ ಹೆದರಲ್ಲ ಅಂತ ವೀರೇಂದ್ರ ಹೆಗಡೆ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಶೋಧದ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ನಾವು ಸ್ವಾಗತ ಮಾಡಿದ್ದೇವೆ. SIT ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ. ಯಾಕಂದರೆ ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ, ಯಾವುದು ಅಸತ್ಯವಿದ್ದಿಲ್ಲ. SIT ತನಿಖೆಯಿಂದ ಎಲ್ಲ ಹೊರ ಬರಲಿ ಮತ್ತು ತಪ್ಪಿಸ್ತಕ್ಕ ತಕ್ಕ ಶಿಕ್ಷೆ ಆಗಲಿ ಅಂತ ಜನರಿಗೆಲ್ಲ ಬಹಳ ಬೇಸರ ಆಗಿದೆ, ಇದು ವಿಷಾದವಾಗಿದೆ. ಇದೆಲ್ಲ ತಡಿಬೇಕು, ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು, ತಪ್ಪಿಸರ ಮೇಲೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಅಸೂಯೆ ಅನ್ನೋ ಕ್ಷೇತ್ರ ಎಷ್ಟು ಕೀರ್ತಿ ಇದೆ, ಎಷ್ಟು ದಾನ ಧರ್ಮ ಮಾಡ್ತಾಯಿದೆ, ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದೆ, ಅಸೂಯೆ ಇದಕ್ಕೆಲ್ಲ ಕಾರಣ ಅಂತ ನನ್ನ ಅಭಿಪ್ರಾಯ. ಅಸೂಯೆಯಿಂದಾಗಿ ಹೀಗಾಗ್ತಾ ಇದೆ ಅಂತ. ಬಿಟ್ಟರೆ ವೀರೇಂದ್ರ ಹೆಗಡೆ ಅವರ ಈ ಪ್ರತಿಕ್ರಿಯೆಗೆ ಬಲ ಬರಲಿಕ್ಕೆ ಕಾರಣನೇ SIT ರಚನೆ ಆಗದೆ ಹೋಗಿದ್ದರೆ ಇವ್ರು ಏನು ಹೇಳಿದ್ರು ಕೂಡ ಅದನ್ನು ನಂಬುವಂಥ ಪರಿಸ್ಥಿತಿಯಲ್ಲಿ ಕೆಲವೊಂದು ವರ್ಗ ಅಂತೂ ಇರ್ತಾ ಇರಲಿಲ್ಲ. SIT ರಚನೆ ತಪ್ಪು ಅಂತೇಳಿ ವಾದ ಮಾಡ್ತಿರೋವಂಥವ್ರಿಗೆ ವೀರೇಂದ್ರ ಹೆಗ್ಡೆಯವರು ಜೆಂಟಲ್ಮ್ಯಾನ್ ಬಿಹೇವಿಯರ್ಶಿಪ್ ಮಾಡಿದರು. ಆ ಮುಖಾಂತರ ಇದು ಪರೋಕ್ಷವಾಗಿ ಕಪಾಳ ಮೋಕ್ಷ. SIT ಮಾಡಿ ಧರ್ಮಸ್ಥಳದ ಹೆಸರನ್ನು ವೀರೇಂದ್ರ ಹೆಗ್ಡೆ ಕುಟುಂಬವನ್ನು ಎಲ್ಲೊಂದು ಕಡೆ ತೇಜೋವಧೆ ಮಾಡ್ತೀರ ಅಂತೇಳಿ ಯಾರು ಒಂದಷ್ಟು ಜನ ಅದರ ಲಾಭವನ್ನು ಮಾಡಲಿಕ್ಕೆ ಹೊಟ್ಕೊಂಡ್ರು, ರಾಜಕೀಯ ಲಾಭವಾಗಿ ಪಡಲಿಕ್ಕೆ ಹೊರಟರು, ಅದಕ್ಕೆ ತಕ್ಕವಾದ ಉತ್ತರ ಕೊಟ್ಟಿದ್ದು. ಅವರು ಒಂದು ಮಾತನ್ನು ಹೇಳಿದ್ರು ನೋಡಿ, ಅದಕ್ಕೆ ಹೇಳಿದವರು ಅವರೆಲ್ಲ ಜೆಂಟಲ್ಮ್ಯಾನು ಭಾಳಷ್ಟು ಅನುಭವಿಸ್ತಾರೆ ಅಂತ ಹೇಳಿದ್ರು. SIT ಮಾಡಿದ ಅನುಕೂಲ ಆಯಿತು. SIT ಮಾಡಿದ್ರಿಂದ ಅನುಮಾನಗಳು, ಶಂಕೆಗಳು, ಆರೋಪಗಳು ಎಲ್ಲವೂ ಕೂಡ ಬಯಲಾಗುತ್ತೆ. ಯಾರು ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಒಂದು ಮಾತನ್ನು ಹೇಳಿದ್ರು. ಇವತ್ತವರು ಕೂಡ ವೀರೇಂದ್ರ ಹೆಗ್ಡೆ ಅವರು ಬಾಯಿ ಬಿಟ್ಟಿರಲಿಲ್ಲ ಪಾಪ. ಯಾಕಂತ ಹೇಳಿದ್ರೆ ಎಲ್ಲ ಅನುಮಾನಗಳು, ಅವ್ರ ಮೇಲೆ ಬಂದಿರತಕ್ಕಂಥ ಅವಮಾನಗಳು, ಆರೋಪಗಳು ಎಲ್ಲವನ್ನು ಕೂಡ ಸಹಿಸಿಕೊಂಡು ನುಂಗಿಕೊಂಡು ಇದ್ದರು. ಅದನ್ನು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷ ಒಂದು ಕಡೆ ಆದರೆ, ಕಾಂಗ್ರೆಸ್ ಒಂದು ಕಡೆ ಆದರೆ, ಮತ್ತು ಇತರ ಅಲ್ಲಿರ್ತಕ್ಕಂಥ ಸ್ಥಳೀಯರು ಒಂದು ಕಡೆ ಆದರೆ, ಮತ್ತು ಬಲಪಂಥೀಯರು ಒಂದು ಕಡೆ, ಎಡಪಂಥೀಯರು ಎಲ್ಲರೂ ಕೂಡ ಅವ್ರನ್ನ ಮಾನಸಿಕವಾಗಿ ಅವರು ಮತ್ತು ಅವರ ಕುಟುಂಬವನ್ನು ಜರ್ಜರಿತರವಾಗಿ ಮಾಡಿಸಿದ್ರು. ಅದಕ್ಕೆ ಅವರು ತಕ್ಕವಾದ ಉತ್ತರ ಕೊಟ್ಟಿದ್ದಾರೆ. SIT ತನಿಖೆ ಮಾಡ್ತಿರೋ ಸರಿ, ನಾನು ಸ್ವಾಗತಿಸ್ತೇನೆ. ಅವರು ಸರಿಯಾಗಿ ಮಾಡ್ತಿದ್ದಾರೆ, ಪಾರದರ್ಶಕವಾಗಿ ಮಾಡ್ತಿದ್ದಾರೆ. ಇದರಿಂದ ನಮಗೂ ಕೂಡ ಒಂದು ಎಲ್ಲ ನ್ಯಾಯ ಸಿಗುತ್ತೆ. ಯಾರೆಲ್ಲ ಆರೋಪ ಮಾಡ್ತಾರೆ ಅವ್ರಿಗೂ ಕೂಡ ಉತ್ತರ ಸಿಗುತ್ತೆ. ಆ ಮುಖಾಂತರ ಧರ್ಮಸ್ಥಳದ ಮೇಲಿರ್ತಕ್ಕಂಥ ಕಪ್ಪು ಚುಕ್ಕೆ ಕೂಡ ಕಂಪ್ಲೀಟಾಗಿ ನಿರ್ನಾಮ ಆಗುತ್ತೆ ಅನ್ನೋ ಮುಖಾಂತರ SITಯನ್ನು ಸ್ವಾಗತ ಮಾಡಿದ್ದಾರೆ. SIT ಮಾಡಿದ ತಪ್ಪು, SIT ಒಂದು ಧರ್ಮಸ್ಥಳ ವಿರುದ್ಧ ಇದೆ ಅಂತೇಳಿ ಯಾರು ಭಾರತೀಯ ಜನತಾ ಪಕ್ಷದವರು ಅಥವಾ ಬೇರೆ ಬೇರೆಯವರು ಯಾರೆಲ್ಲ ಅದರ ಲಾಭವನ್ನು, ರಾಜಕೀಯ ಲಾಭವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅದಕ್ಕೆಲ್ಲದೂ ಕೂಡ ಇದೊಂಥರ ಅವರ ಹೇಳಿಕೆ ಇದೆ, ಅದು ಕಪಾಳ ಮೋಕ್ಷ ಅಂತ ಹೇಳ್ಬೋದು. ಅಫ್ಕೋರ್ಸ್ ಈಗ ಲ್ಯಾಟ್ರೈಟ್ ಮಣ್ಣಿರ್ತಕ್ಕಂಥದ್ದು ತನಿಖೆ ಆಗ್ತಿರ್ತಕ್ಕ ತನಿಖೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಾಯ ಮಾಡಬೇಕು, ಸಹಕಾರವನ್ನು ಮಾಡಬೇಕು. ನಿಮಗೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ಇದು ತಪ್ಪು ಅಂತ ಹೇಳಿದರೆ ಒಂದು ತನಿಖಾ ಸಂಸ್ಥೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಅಧೀನರಾಗಿ ಮಾಡಿಸ್ತಕ್ಕಂಥ ಪ್ರಯತ್ನ ಇದಾಗಿತ್ತು. ಈ ವೀರೇಂದ್ರ ಹೆಗ್ಡೆ ಅವರ ಹೇಳಿಕೆ, ಇವತ್ತು ಈ ಹೇಳಿಕೆ ಇದೆ, ಈ ಹೇಳಿಕೆ ಆಧಾರದ ಮೇಲೂ ಕೂಡ ಮತ್ತೆ ಇದರ ರಾಜಕೀಯ ಲಾಭವನ್ನು ಪಡಲಿಕ್ಕೆ ಹೊರಟ್ರೆ ಬಹುಶಃ ಅದು ವೀರೇಂದ್ರ ಹೆಗ್ಡೆ ಅವರಿಗೆ ಮಾಡ್ತಕ್ಕಂಥ ಅವಮಾನ ಅಂತ ಹೇಳ್ಬೋದು. ಮಧು, ಇದು ನಾನು ಹೇಳಿದ್ನಲ್ಲ, SIT ಇಂದನೇ ಅವರ ಮಾತುಗಳಿಗೆ ಇವತ್ತು ತೂಕ ಬಂದಿದ್ದು. ಇದನ್ನೇ ಬಿಫೋರ್ SIT ಆರಂಭ ಆಗ್ಲಿಕ್ಕೂ ಮುಂಚೆ ಹೇಳಿದ್ರು, ಅದನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಅಂತ. ಅಬ್ಸಲ್ಯೂಟ್ಲಿ. ಈಗ ನಡೀತಾ ಇರುವಂಥ ಧರ್ಮಸ್ಥಳದ ಸುತ್ತಲಿನ ಪಟೇಲ್ ಹೇಳಿದಂತೆ ರಾಜಕೀಯ ಏನು ನಡೀತಾ ಇದೆ, ಆ ರಾಜಕೀಯ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ, ಪರ ವಿರೋಧ ಇಬ್ಬರಿಗೂ ಕೂಡ ಈ ಒಂದು ಹಂತದ ಪ್ರತಿಕ್ರಿಯೆಗಳು ಅಥವಾ ಈ ಒಂದು ಹಂತದ ಇನ್ಪುಟ್ಸ್ ಏನು ಬರ್ತಾ ಇದೆ ಅಲ್ಲಿಂದ ಅದು ಉತ್ತರವನ್ನು ಕೊಡ್ತಾ ಇದೆ. ಅದಾದ ಮೇಲೆ ಈಗ ನೋಡಿ 15 ದಿವಸ 20 ದಿವಸ ಹತ್ತತ್ರ ಆದಮೇಲೆ BJP ಅವರು ಅವರವರೇ ಪೈಪೋಟಿ ಬಿದ್ದವರಂತೆ. ಅಶೋಕ್ ನೇತೃತ್ವದಲ್ಲಿ ಒಂದು ಚಲೋ ಅವರು ಕರೆ ಕೊಡ್ತಾರಂತೆ, ವಿಜೇಂದ್ರ ಅವ್ರ ನೇತೃತ್ವದಲ್ಲಿ SR ವಿಶ್ವನಾಥ್ ಅವ್ರದ್ದೊಂದು ಧರ್ಮ ರಕ್ಷಣಾ ಯಾತ್ರೆ ಅಂತೆ, ಇನ್ಯಾರ್ದೋ ಇನ್ನೊಂದು ಯಾತ್ರೆ ಅಂತೆ. ಅವರಲ್ಲಿ ಅವರು ಇದು ಮಾಡ್ತಾರೆ. ಇನ್ನು ಇವ್ರು ಇಷ್ಟು ಮಾಡ್ತಾ ಇದ್ದಾರೆ ಅಂದಮೇಲೆ ನಾನು ಹಿಂದೂ ವಿರೋಧಿ ಆಗಿಬಿಟ್ರೆ ಅಂತ ಅನ್ಕೊಂಬಿಟ್ರೆ ಅನ್ನೋ ಭಯಗಳಲ್ಲಿ ಆಡಳಿತ ಪಕ್ಷದ ನಾಯಕರುಗಳು, ದೊಡ್ಡ ದೊಡ್ಡ ನಾಯಕರುಗಳೇ ಅವರೇ ಬಾಯಿ ಬಿಟ್ಟು ಷಡ್ಯಂತ್ರ ಅಂತ ಕ್ಲೀನ್ ಚಿಟ್ ಕೊಡ್ತಾ ಇರುವಂಥದ್ದು. ಹಾಗಿದ್ರೆ ಸರ್ಕಾರ SIT ಯಾಕೆ ಮಾಡಬೇಕಾಯ್ತು? ಈಗ ಅಕಸ್ಮಾತ್ BJPನೇ ಇದ್ದಿದ್ರು ಕೂಡ ಇಂಥ ಆರೋಪ ಅಥವಾ ಆಗ್ರಹಗಳು ಬಂದಿದ್ದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ಜನರ ಆಗ್ರಹಗಳು ಅಥವಾ ಒಂದು ವರ್ಗದ ಆಗ್ರಹಗಳಿಗೆ ಈ ಥರ ಸೂಕ್ತವಾದಂಥ ಉತ್ತರವನ್ನು ಕೊಡದೆ ಹೋಗಿದ್ದರೆ ಅದು ಜವಾಬ್ದಾರಿ ಆಗ್ತಿತ್ತ? ಎಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಿಷ್ಪಕ್ಷಪಾತವಾಗಿ ಸರ್ಕಾರ ಶುರು ಮಾಡಿದೆ. ಉತ್ತರ ಸಿಕ್ಲಿಲ್ವ ಅನ್ನುವಂಥದ್ದು ಇವತ್ತಿನ ನಂತರದ ತನಿಖೆಯಲ್ಲಿ, ಯಾಕಂದರೆ ಎಕ್ಸಿಕ್ಯೂಷನ್ ಪ್ರೋಸೆಸ್ ಮಾತ್ರ ಆಗಿರುವಂಥದ್ದು, ಅದರಲ್ಲಿ ಏನು ಕಾಂಕ್ರೀಟಾಗಿ ಸಿಕ್ಕಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಸೋ ಫಾರ್ ಇನ್ಫಾರ್ಮೇಷನ್. ಸೊ ಈ ಹಿನ್ನೆಲೆಯಲ್ಲಿ ಆತ ತಾನಾಗೇ ಬಂದಿದ್ದ,
ಏನು ಪಾಪ ಪ್ರಜ್ಞೆಯಿಂದ ಅಥವಾ ಯಾರಾದರೂ ಪ್ರತಿಷ್ಠಾಪನೆ ಮಾಡಿದ್ದ ಇಲ್ಲಿಂದನೂ ಹಿಡ್ಕೊಂಬಂದು ಇದರೊಳಗಡೆ ಇಟ್ಟಿದ್ದ ಎಲ್ಲರೂ ಹೇಳೋ ರೀತಿ ಇದೇನು ಷಡ್ಯಂತ್ರವ. ಸೊ ಎಲ್ಲದಕ್ಕೂ ಕೂಡ ಇವತ್ತಿನ ನಂತರ ಶುರುವಾಗುವಂಥ ತನಿಖೆಗಳೇನಿದೆ ಆತನ ಹಿನ್ನೆಲೆ, ಕಾಲ್ ರೆಕಾರ್ಡ್ಸು, ಯಾರ್ಯಾರ ಭೇಟಿಯ ವಿವರಗಳು ಅಥವಾ ಯಾರ ಜೊತೆ ಹೆಚ್ಚಿನ ಸಂಪರ್ಕ, ಸೊ ಆತ ಎಲ್ಲಿದ್ದ, ಆತ ಯಾರು ನಿಜವಾಗ್ಲೂ ಕೂಡ ಈಗ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಇರೋದ್ರಿಂದ ಆತ ಕೋರ್ಟ್ ಕೂಡ ಹೇಳಿರೋದ್ರಿಂದ ಆತನ ವಿಸಿಬಿಲಿಟಿ ಯಾರಿಗೂ ಗೊತ್ತಾಗಿಲ್ಲ. ಕೆಲವರಿಗೆ ಮಾಹಿತಿ ಹಿನ್ನೆಲೆ ಗೊತ್ತಿರ್ಬೋದು, ಕೆಲವರು ಸೆಷನಲ್ಲಿ ಕೂಡ ಅವ್ರು ಹಂಗಂತೆ ಅಷ್ಟು ಮದುವೆ ಇದು ಏನೇನೋ ಮತಾಂತರ ಅದಾಗಿದೆ ಇದು ಏನೇನೋ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಸೊ ಅದರ ಆಚೆಗೆ ಜನಸಾಮಾನ್ಯರಿಗೆ ಒಂದಷ್ಟು ಕ್ಲಾರಿಟಿ ಬೇಕಿದೆಯಲ್ಲ ಅದು ಕೂಡ ಸಿಗುತ್ತೆ. ಅಥವಾ ಈ ಒಂದು ಧರ್ಮಸ್ಥಳ ಅನ್ನೋ ಹೆಸರಿನ ಸುತ್ತ ನಡೀತಾ ಇರುವಂತಹ ಆರೋಪಗಳು, ಪ್ರತ್ಯಾರೋಪಗಳು, ಆಗ್ರಹಗಳು, ಆಕ್ಷೇಪಗಳು, ಅಪಸ್ವರಗಳು ಎಲ್ಲದಕ್ಕೂ ಕೂಡ ಏನು ಒಂದಷ್ಟು ಉತ್ತರ ಕೊಡುವಂಥ ಪ್ರಕ್ರಿಯೆ ಇವತ್ತಿನಿಂದ ಶುರುವಾಗುತ್ತೆ. ಅನಾಮಿಕನ ವಿಚಾರಣೆ ಏನಾಗುತ್ತೆ, ಆತನ ಹಿನ್ನೆಲೆ ಬಗ್ಗೆ ಇದಾದ ಮೇಲೆ ಗೊತ್ತಾಗುತ್ತೆ. ಯಾಕೆ ಸಿಕ್ಕಿಲ್ಲ ಅಥವಾ ಸಿಕ್ಕಿರೋದ್ರಲ್ಲಿ ಏನಾದರೂ ರೂಟ್ ಕನೆಕ್ಟೆಡ್ ಇದೆಯಾ, ಕನೆಕ್ಟಿಂಗ್ ಡಾಟ್ಸ್ ಇದೆಯಾ, ಇದೆಲ್ಲ ಒಂದು ಕಡೆ. ಸೊ ಮಾರಲ್ ವಿಕ್ಟರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಜೊತೆಗೆ ಅಕಸ್ಮಾತ್ ನಿಜಕ್ಕೂ ಕೂಡ ಇದಾದ ಮೇಲೆ ಈ ಉಳಿದ 20 ವರ್ಷಗಳಲ್ಲಿ ಏನೇನು ಆರೋಪಗಳು ಕೇಳಿ ಬಂದಿದೆಯಲ್ಲ ಅದಕ್ಕೆಲ್ಲ ಯಾವುದಾದ್ರು ಸಾಧ್ಯತೆಗಳು, ಕನೆಕ್ಟಿಂಗ್ ಡಾಟ್ಸ್ ಸಿಗುತ್ತಾ ಅನ್ನೋದಕ್ಕೂ ಕೂಡ ಅಥವಾ ಸಿಗಲ್ವಾ, ಅದೆಲ್ಲವೂ ಕೂಡ ಸುಳ್ಳ ಅನ್ನೋದಕ್ಕೂ ಕೂಡ ಒಂದು ಉತ್ತರ ಸಿಗುತ್ತೆ. ಈ ನೆಲೆಯಲ್ಲಿ ಸದ್ಯದ ಬೆಳವಣಿಗೆಯಲ್ಲಿ ಈ 10-15 ದಿವಸ ಆದಮೇಲೆ ವೀರೇಂದ್ರ ಹೆಗ್ಗಡೆ ಅವರು ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದಾದ ನಂತರವಾದರೂ ಕೂಡ ಮೋರ್ ಲಾಯಲ್ ದ್ಯಾನ್ ದ ಕಿಂಗ್ ಅಂತ ಅವ್ರಿಗಿಂತನೂ ಅತಿ ಹೆಚ್ಚು ಅಥವಾ ಅವರ ಕುಟುಂಬಕ್ಕಿಂತನೂ ಅತಿ ಹೆಚ್ಚು ಯಾರೆಲ್ಲ ರಾಜಕೀಯವನ್ನು ಮಾಡೋಕ್ಕೆ ಹೊರಟಿದಾರಲ್ಲ ಈ ವಿಚಾರದಲ್ಲಿ ಅವ್ರಿಗೆಲ್ಲ ಇದು ಅರ್ಥ ಮಾಡ್ಕೊಳ್ಳುವಂಥ ಒಂದು ತುಂಬಾ ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಾ ಇದೆ ಈ ವಿಚಾರದಲ್ಲಿ. ಬಿಕಾಸ್ ಏನೋ ಒಂದು ಯಾರೋ ಏನೋ ಆಗ್ರಹಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಓಕೆ ಒಂದು ಕ್ಲೀನ್ ಚಿಟ್ ಕೊಟ್ಬಿಡೋಣ ಅಥವಾ ಕ್ಲೀನ್ ಚಿಟ್ ಕೊಡದಲೇ ಇರೋಣ, ಈ ಯಾವುದಕ್ಕೂ ಕೂಡ ಅರ್ಜೆನ್ಸಿ ತೋರಿಸ್ತಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಪರಮೇಶ್ವರ್ ಕೂಡ ಅದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ ಸದನದಲ್ಲಿ. ಇದು ನಾವು ನಿಷ್ಪಕ್ಷಪಾತವಾಗಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ SITಗೆ, ಅವರು ಡಿಸೈಡ್ ಮಾಡ್ತಾರೆ ಅದು ಮುಂದುವರಿಬೇಕಾ. ಈವನ್ ಸೋಫಾರ್ ಸ್ಟಾಪ್ ಆಗಿರುವಂತಹ ಎಕ್ಸಿಬಿಷನ್ ಕೂಡ ಮುಂದುವರಿಬೇಕಾ ಬೇಡವಾ ಅನ್ನೋದನ್ನು ಕೂಡ SIT ನಿರ್ಧಾರ ಮಾಡುತ್ತೆ ಅಂತ ಹೇಳೋದ್ರ ಮೂಲಕ ಅದನ್ನ ರಚನೆ ಮಾಡಿರೋ ಪ್ರಕ್ರಿಯೆಯಿಂದ ಶುರು ಮಾಡಿ ಇವತ್ತಿನವರೆಗೆ ಸದ್ಯಕ್ಕಂತೂ ಇದ್ದಿದ್ದರಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಸರ್ಕಾರ ಬಿಹೇವ್ ಮಾಡಿದೆ. ಔಟ್ಪುಟ್ ಅನ್ನು ನೋಡಬೇಕಿದೆ. ಹೌದು, ಟ್ರಾನ್ಸ್ಪರೆಂಟ್ ಆಗಿ ಸರ್ಕಾರ ಮೊದಲು ಹೇಳ್ದಂಗೆ ಅವರಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಇಂಟರ್ಫಿಯರ್ ನೋಡಿ, ಮಧ್ಯಂತರ ವರದಿ ಕೇಳಿದ್ರು. ಮಧ್ಯಂತರ ವರದಿ ಕೇಳಿದ್ರೆ ನೀವು ಏನು ಮಾಡಿದ್ರಿ ಅಂತ ಅವ್ರನ್ನ ಕೇಳೋಕ್ಕಲ್ಲ, ಯಾಕಂದ್ರೆ FSL ಕೊಟ್ಟಿದ್ದಾರೆ, ಇನ್ನೂ ತನಿಖೆ ನಡೀತಿರ್ತಕ್ಕಂಥದ್ದು. BJP ಏನು ಬೇಕಾದ್ರೆ ಕೇಳ್ಬೋದು, ರಾಜಕೀಯವಾಗಿ ಕೇಳ್ಬೋದು. ನೋಡಿ, ಹೋಮ್ ಮಿನಿಸ್ಟರ್ ಮಧ್ಯಂತರ ವರದಿ ಕೊಡೋಕ್ಕೆ ಬರಲ್ಲ. SITಗೆ ನಾವು ಸ್ವಾತಂತ್ರ್ಯ ಕೊಟ್ಟಿದ್ದೆ, ಅವ್ರು ಕೊಟ್ಟಾಗ ನಾವು ಇಸ್ಕೊಳ್ತೀವಿ, ಅಲ್ಲಿವರೆಗೆ ನಾವು ಅವರಿಗೆ ಫೋರ್ಸ್ ಮಾಡಲ್ಲ, ನಾವು ಅವರಿಗೆ ಹಿಂಸೆ ಕೊಡಲ್ಲ, ಮತ್ತು ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳಿದೆ. ಹಂಗಿರ್ಬೇಕು. ಯಾವುದೇ ಒಂದು ತನಿಖಾ ಸಂಸ್ಥೆಗಳು ತನಿಖೆ ಮಾಡೋ ಸಂದರ್ಭದಲ್ಲಿ ಅವರಿಗೆ ಅದು ಆಡಳಿತ ಪಕ್ಷ ಇರ್ಬೋದು, ವಿಪಕ್ಷಗಳದ್ದು, ಅವರಿಗೆ ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರಬಾರ್ದು ಮತ್ತು ಅವರ ತನಿಖೆಗೆ ಪರೋಕ್ಷವಾಗಿ ಒತ್ತಡ ಇರಬಾರ್ದು. ಯಾರ್ದೋ ಪರವಾಗಿ ಮಾಡಿ ಅನ್ನೋ ರೀತಿಯಲ್ಲಿ ಒಂದು ರೀತಿ ಇಂಡೈರೆಕ್ಟ್ ಸೂಚನೆ ಕೊಡುವಂಥದ್ದು, ಇಲ್ಲ ಯಾರ ವಿರುದ್ಧ ಮಾಡಿದ ಇಂಡೈರೆಕ್ಟ್ ಸೂಚನೆ ಕೊಡುವಂಥ ಆ ಕೆಲಸವೂ ಆಗಬಾರ್ದು. ಸರ್ಕಾರ ಟ್ರಾನ್ಸ್ಪರೆಂಟಾಗಿ ನಿಮಗೆ SITಗೆ ಸಂಪೂರ್ಣ ಅವಕಾಶ ಕೊಟ್ಟಿರ್ತಕ್ಕಂಥ ಮತ್ತು ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಇಟ್ಟಿರ್ತಕ್ಕಂಥದ್ದು, ಪ್ರಣವ್ ಮೋಹಂತಿ ಇರ್ಬೋದು, ಅನುಚೇತ್ ಇರ್ಬೋದು, ಜಿತೇಂದ್ರ ಅವರು, ಇಡೀ ಎಲ್ಲ ಟೀಮ್ ಇದೆಯಲ್ಲ, ಎಲ್ಲರೂ ವೆರಿ ಗುಡ್ ಆಫೀಸರ್ಸ್. ಅವ್ರ ತನಿಖೆಯನ್ನು ಮಾಡ್ತಿದ್ದಾರೆ. ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಇದೇ ಕಾರಣಕ್ಕಾಗಿ ವೀರೇಂದ್ರ ಹೆಗ್ಗಡೆ ಹೇಳಿದರು, SITಯಿಂದ ಅನುಮಾನಗಳು, ಆರೋಪಗಳು, ಸಂಖ್ಯೆಗಳು ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರುತ್ತೆ, ಸತ್ಯ ಹೊರಬೀಳುತ್ತೆ, ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಆಗ ಆ ಮುಖಾಂತರ SIT ತನಿಖೆಗೆ ಸ್ವತಃ ಏನು ಯಾರು ಆರೋಪ ಮಾಡ್ತಿದ್ರು, ವೀರೇಂದ್ರ ಹೆಗ್ಗಡೆ ಯಾರೆಲ್ಲ ಆರೋಪ ಮಾಡ್ತಿದ್ರು ಮತ್ತು ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಕುಟುಂಬ ಇಟ್ಕೊಂಡು ಯಾರು ಅವರ ಮುಖಾಂತರ ರಾಜಕೀಯ ಬೇಳೆಯನ್ನು ಯಾರೆಲ್ಲ ಬೇಯಿಸ್ಕೊಂಡ್ರು, ಯಾರೆಲ್ಲ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಳ್ತಿದ್ರು, ಅವ್ರಿಗೂ ಕೂಡ ಇದು ಪರೋಕ್ಷವಾಗಿ ಕಪಾಳ ಮೋಕ್ಷ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಮಧುವಾಗ್ಯ ಪಟೇಲ್. ಇಷ್ಟೊಂದು ಜಾನಾಗಿ ವಿಶ್ಲೇಷಣೆ ಮಾಡಿದ್ದಾರೆ.